ಇಲ್ಲಿ ವಾಯುವ್ಯದಲ್ಲಿ ಮೆಟ್ಲಿರುತ್ತೆ. ಈ ಆಫೀಸ್ ರೂಮ್ಗೂ ಮೆಟ್ಲಿಗೂ ಮಧ್ಯೆ ನೋಡ್ರೆ ಇದು ಟಾಯ್ಲೆಟ್ ರೂಮ್ ಮಾಡ್ಬಿಡ್ತಾರೆ. ವಾಯು ಮೂಲೆ ಅಂದ್ರೆ ಏನಂದ್ರೆ ಫಸ್ಟ್ ಗಾಳಿ ಅಂತ, ಆ ಕಾರ್ನರ್ ಮೂಲೆಯಲ್ಲಿ ಗಾಳಿ ಚೆನ್ನಾಗಿ ಆಡ್ಬೇಕು. ಎಷ್ಟು ಚೆನ್ನಾಗಿ ಗಾಳಿ ಆಡ್ತಾರೋ ನಮ್ಮ ವ್ಯವಹಾರಗಳು, ನಮ್ಮ ಬಿಸ್ನೆಸ್ ಅದೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ಈ ಟಾಯ್ಲೆಟ್ ರೂಮು ಮತ್ತೆ ಈ ಕಡೆ ಆಫೀಸ್ ರೂಮು ಈ ಕಡೆ ಮೆಟ್ಲು ಮರ್ಜ್ ಆಗ್ತದೋ ಅಲ್ಲೇನಾಗ್ತದೆ, ಗಾಳಿ ಆಡಲ್ಲ. ನಿಮ್ಮ ಮನೆಗಳಲ್ಲಿ ಹೋಗಿ ನಿಂತ್ಕೊಂಡಲ್ಲ ಸ್ವಲ್ಪ ನೋಡಿ, ಯಾವಾಗ ಗಾಳಿ ಆಡಲ್ವೋ ನಮ್ಮ ವ್ಯವಹಾರಗಳು, ನಮ್ಮ ಬಿಸ್ನೆಸ್ ವ್ಯಾಪಾರ ಎಲ್ಲ ನಮಗೆ ಸ್ಟಕ್ ಆಗ್ಬಿಡ್ತದೆ. ಅಗ್ನಿ ಮೂಲೆ ಡೋರ್ ತಗೊಂಡ್ರೆ ಟೆನ್ಷನ್, ಬೆಂಕಿಯಿಂದ ಅಪಘಾತ, ಚೋರ ಭಯ ಇದೆಲ್ಲ ಆಗ್ತಾ ಇರ್ತದೆ. ಏನ್ ನೀವು ಹೇಳ್ತಾ ಇರ್ತೀರಾ ಸರ್ ನಾನು ಬಿಸ್ನೆಸ್ ಮಾಡಿದೆ, ಮೆಡಿಕಲ್ ಸ್ಟೋರ್ ಮಾಡಿದೆ ಸರ್ ನಡೀತಾ ಇಲ್ಲ, ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾ, ಸುಮಾರು ಜನ ಹೇಳ್ತಾರೆ. ಏನಕ್ಕೆ ಅಂದ್ರೆ ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, ಪ್ರತಿ ಸೈಟಲ್ಲೂ ನಾವು ಏನಾದರೂ ಹೊಸದು ಕಲಿತಾ ಇರಬೇಕು. ನಾವು ಇರೋ ತನಕ ಪ್ರತಿದಿನವೂ ವಿದ್ಯಾರ್ಥಿಗಳಾಗೇ ಇರಬೇಕು. ನಮ್ಗೆ ಅದೇ ಚಾಲೆಂಜು, ಹೊಸದು ಕಲಿತಾ ಇರಬೇಕು. ಹಾಗಾಗಿ ತುಂಬ ಜನ ನೀವು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ಬಿಡ್ತೀರ. ನಾವು ಹೇಳ್ತೀರಿ ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ. ಅವಾಗ ಏನು ಮಾಡ್ತೀರಾ ನೀವು, ಟಾಯ್ಲೆಟ್ ರೂಮ್ಗಳು ಮಾಡ್ಕೊಂಡ್ಬಿಡ್ತೀರಾ. ವಾಯು ಮೂಲೆ ಬಂದು ನಮ್ಗೆ ಎಷ್ಟು ಒಳ್ಳೆಯದೋ ಅದೇ ರೀತಿ ನಾವು ತಪ್ಪು ಮಾಡಿದಾಗ ಅಷ್ಟೇ ನೆಗೆಟಿವ್ ಆಗಿ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಸ್ವಲ್ಪನೂ ಯಾಮಾರ್ದಿರ ಅದನ್ನು ಯಾವ ರೀತಿ ನಾವು ಟಾಯ್ಲೆಟ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಈಗ ನೀವು ಹೇಳ್ತೀರಾ ಸರ್ 30-40 ಸೈಟ್ ಇರೋ ಸರ್, ಏನು ಮಾಡೋಣ ಜಾಗ ಇಲ್ಲ ಸರ್. ಅದು ನಿಮ್ಮ ರಿಕ್ವೈರ್ಮೆಂಟು. ಫಸ್ಟ್ ಏನಪ್ಪ ಅಂದರೆ ನಮ್ಮ ಜಾಗ ಎಷ್ಟಿದೆ ಅದರಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲದಕ್ಕೂ ಡಿವೈಡ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ, ನಮ್ಮ ಮೇಲೆ ಪ್ರೆಸರ್ ಆಗ್ತೀರಾ. ಅವಾಗ ನಾವೇನು ಮಾಡ್ತೀರಿ, ನಿಮ್ಮ ಇಷ್ಟ, ನಿಮ್ಮ ಮನೆ ಬರ, ಇದರಲ್ಲಿ ನಂದು ಪಾತ್ರ ಏನೂ ಇಲ್ಲ, ಮಾಡಬಾರ್ದು, ಅದ್ರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ. ನೀವು ಮಾಡ್ಕೊಳೋದಂದಿರ ನೀವು ಅದನ್ನ ಅನುಭವಿಸೋದು ನೀವೇ, ನಾನೇನು ಅನುಭವಿಸಲ್ಲ. ಹಾಗಾಗಿ ಫಸ್ಟ್ ನೀವು ನಿಮ್ಮ ಮನೆಗಳಲ್ಲಿ ವಾಯು ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ ಅದನ್ನು ಏನಾದರೂ ದೋಷ ಇದ್ದರೆ ಚೇಂಜ್ ಮಾಡಿಕೊಡಿ. ನಾವು ವಾಯು ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಏನಕ್ಕೆ ಬರಬೇಕು ಅಂತ ಹೇಳ್ತೀರಾ ಅಂದರೆ, ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಜಾಗದಲ್ಲಿ, ಅದು ಮನೆ ಇರ್ಬೋದು, ಸೈಟ್ ಇರ್ಬೋದು, ಎಲ್ಲಿ ನೀರು ಉಪಯೋಗಿಸಿದ್ರೆ ಏನು ಪ್ರಯೋಜನ, ಅದರಿಂದ ಪಾಸಿಟಿವ್ ಏನು ನೆಗೆಟಿವ್ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಂಬಿಟ್ರೆ ಅವಾಗ ನೀವೇನು ಮಾಡ್ತೀರಾ, ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಬೋದು ಅಂತ ತಿಳ್ಕೊಂಬಿಡ್ತೀರಾ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡ್ರಿ. ನಮಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಇದೆ ಅಲ್ವಾ. ಇದು ನಾನು ಹೊಸ್ದಾಗಿ ಕಲ್ತಿರೋಂಥದ್ದು. ಇಷ್ಟು ದಿನದಿಂದ ನಾವು ತಪ್ಪು ಮಾಡಿರ್ತೀವಿ, ಇನ್ಮೇಲೆ ತಪ್ಪು ಮಾಡಬಾರ್ದು. ನಾವು ಮಾಡ್ದಿರ ಇರೋರು ಇದನ್ನು ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ತುಂಬ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನಮಗೆ ಈಶಾನ್ಯದಲ್ಲಿ ನೀರನ್ನು ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ, ಆದರೆ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ಗಳು ಬರಬಾರ್ದು. ಅದೇ ರೀತಿ ಪೂರ್ವ ಮಧ್ಯ ಭಾಗದಲ್ಲೂ ನಾವು ನೀರನ್ನು ಉಪಯೋಗಿಸ್ಕೊಬೋದು. ಇಲ್ಲೂ ಅಷ್ಟೇ, ಮನೆ ಒಳಗಡೆ ಆಗಲಿ ಮನೆಯಿಂದ ಹೊರಗಡೆ ಆಗಲಿ ಟಾಯ್ಲೆಟ್ ರೂಮ್ಗಳನ್ನ ಮಾಡಬಾರ್ದು. ಇನ್ನು ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಾರ್ನರಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು, ಟಾಯ್ಲೆಟ್ ರೂಮ್ಗಳು ಬರಬಾರ್ದು. ಇನ್ನು ದಕ್ಷಿಣ ಮಧ್ಯ ಭಾಗದಲ್ಲಿ ಮನೆ ಒಳಗಡೆ ಬೇಕಾದರೆ ಟಾಯ್ಲೆಟ್ ರೂಮ್ ಬರ್ಬೋದು, ಮನೆಯ ಹೊರಗಡೆ ದಕ್ಷಿಣ ಪೂರ್ತಿ, ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯದಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು. ಮನೆಯಿಂದ ಹೊರಗಡೆ, ಮನೆಯ ನೈಋತ್ಯ ಮೂಲೆಯಲ್ಲಿ ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ ಟಾಯ್ಲೆಟ್ ರೂಮ್ ಬರೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅದನ್ನು ನೀರನ್ನು ಉಪಯೋಗಿಸ್ಬಾರ್ದು ಅನ್ನೋದು ಕಾನ್ಸೆಪ್ಟ್ ಅಷ್ಟೇ. ಅದಾದಮೇಲೆ ನಮಗೆ ನೈಋತ್ಯ ಆಯ್ತಲ್ವಾ. ಈಗ ಪಶ್ಚಿಮ ಮಧ್ಯ ಭಾಗದಲ್ಲಿ ಮನೆಯ ಒಳಗಡೆ ಟಾಯ್ಲೆಟ್ ರೂಮ್ ಬರ್ಬೋದು, ಮನೆಯ ಹೊರಗಡೆ ನೀರು ಉಪಯೋಗಿಸ್ಬೋದು, ಅದೇನು ತೊಂದರೆ ಇಲ್ಲ. ಇನ್ನು ವಾಯುವ್ಯ ಬಂದರೆ ವಾಯುವ್ಯದಲ್ಲಿ ನಾವು ನೀರನ್ನು ಎಷ್ಟು ಉಪಯೋಗಿಸ್ತೀರಿ ಅಷ್ಟು ನಮಗೆ ದುಡ್ಡು ಉಳಿಯುತ್ತೆ ನೋಡ್ರಿ. ಈಶಾನ್ಯದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದಲ್ಲ ಕೆಟ್ಟದ್ದಲ್ಲ. ಅಗ್ನಿ ಮೂಲೆಯಲ್ಲಿ ಉಪಯೋಗಿಸಿದ್ರೆ ನಮಗೆ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಗಲಾಟೆಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಅತ್ತೆ ಸೊಸೆ ಗಂಡ ಹೆಂಡತಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಅದೇ ನೀವು ನೈಋತ್ಯದಲ್ಲಿ ಉಪಯೋಗಿಸಿದಾಗ ನಮಗೆ ಸಾಲ ಮಾಡಿಸುತ್ತೆ. ಯಾರ್ಯಾರು ಸಾಲ ಮಾಡಿದ್ದೀರಾ ನೀವೆಲ್ಲ ನೈಋತ್ಯದಲ್ಲಿ ನೀರು ಉಪಯೋಗಿಸ್ತಾ ಇರ್ತೀರಾ, ಅದನ್ನು ಚೇಂಜ್ ಮಾಡಿ. ಇದಾದಮೇಲೆ ನಮಗೆ ವಾಯುವ್ಯದಲ್ಲಿ ನಾವು ಎಷ್ಟು ನೀರನ್ನು ಉಪಯೋಗಿಸಿದ್ರೆ ಅಷ್ಟು ಒಳ್ಳೆಯದು, ಅಷ್ಟು ದುಡ್ಡನ್ನು ಉಳಿಸ್ತಾರೆ. ಇದಾದಮೇಲೆ ನಮಗೆ ಇದು ವಾಯುವ್ಯಕ್ಕೆ ಆಮೇಲೆ ಬರ್ತೇನೆ. ಇದಾದಮೇಲೆ ನಮಗೆ ಉತ್ತರ ಮಧ್ಯ ಭಾಗದಲ್ಲಿ ನೀರನ್ನು ಉಪಯೋಗಿಸ್ಬೋದು, ಮನೆ ಒಳಗಾದ್ರೂ ಸರಿ ಹೊರಗಾದ್ರೂ ಸರಿ. ಟಾಯ್ಲೆಟ್ ರೂಮ್ಗಳನ್ನ ಮಾಡ್ಕೊಬಾರ್ದು, ಬಾತ್ರೂಮು ಟಾಯ್ಲೆಟ್ ರೂಮ್ಗಳನ್ನ ಮಾಡ್ಕೊಂಡಾಗ ಇದು ದೋಷ ಆಗ್ತದೆ. ನೀರು ಬೇಕಾದರೆ ಹೊರಗಡೆ ಉಪಯೋಗಿಸ್ಕೊಳ್ಳಿ ನೋಡ್ರಿ. ಇದು ತುಂಬ ಜನ, ಒಂದು 80-90% ಜನ ಈ ತಪ್ಪುಗಳು ಮಾಡ್ತಾರೆ. ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನೈಋತ್ಯದಲ್ಲಿ ಆಫೀಸ್ ರೂಮ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಮಾಡಿ, ನಾನೇನು ಬೇಡ ಅನ್ನೋಲ್ಲ. ಇದಾದಮೇಲೆ ಇಲ್ಲಿ ವಾಯುವ್ಯದಲ್ಲಿ ಮೆಟ್ಲಿರುತ್ತೆ. ಈ ಆಫೀಸ್ ರೂಮ್ಗೂ ಮೆಟ್ಲಿಗೂ ಮಧ್ಯೆ ನೋಡ್ರಿ ಇದು ಟಾಯ್ಲೆಟ್ ರೂಮ್ ಮಾಡಿಬಿಡ್ತಾರೆ. ವಾಯು ಮೂಲೆ ಅಂದರೆ ಏನಂದರೆ ಫಸ್ಟು ಗಾಳಿ ಅಂತ, ಅದು ಆ ಕಾರ್ನರ್ ಮೂಲೆಯಲ್ಲಿ ಗಾಳಿ ಚೆನ್ನಾಗಿ ಆಡಬೇಕು. ಎಷ್ಟು ಚೆನ್ನಾಗಿ ಗಾಳಿ ಆಡ್ತಾರೋ ನಮ್ಮ ವ್ಯವಹಾರಗಳು, ನಮ್ಮ ಬಿಸ್ನೆಸ್ ಅದೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ಈ ಟಾಯ್ಲೆಟ್ ರೂಮು ಮತ್ತು ಈ ಕಡೆ ಆಫೀಸ್ ರೂಮು ಈ ಕಡೆ ಮೆಟ್ಲು ಮರ್ಜ್ ಆಗ್ತದೋ ಅಲ್ಲೇನಾಗ್ತದೆ, ಗಾಳಿ ಆಡಲ್ಲ. ನಿಮ್ಮ ಮನೆಗಳಲ್ಲಿ ಹೋಗಿ ನಿಂತ್ಕೊಂಡಲ್ಲ ಸ್ವಲ್ಪ ಹೊತ್ತು ನೋಡಿ,
ಯಾವಾಗ ಗಾಳಿ ಆಡಲ್ವೋ ನಮ್ಮ ವ್ಯವಹಾರಗಳು, ನಮ್ಮ ಬಿಸ್ನೆಸ್ಸು, ವ್ಯಾಪಾರ ಎಲ್ಲ ನಮಗೆ ಸ್ಟಕ್ ಆಗಿಬಿಡ್ತದೆ. ವಾಯುವ್ಯದಲ್ಲಿ ಎಷ್ಟು ಜಾಗ ಇರುತ್ತೆ, ಎಷ್ಟು ಚೆನ್ನಾಗಿ ಗಾಳಿ ಆಡ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ನಮ್ಮದು ವ್ಯಾಪಾರಗಳಾಗ್ತಾ ಇರ್ತದೆ. ಯಾವಾಗ ನಾವಿಲ್ಲಿ ಗಾಳಿ ಆಡ್ತಿದ್ದಂಗೆ ನಮ್ಗೆ ಏನಂದರೆ ನಮ್ಮ ಜನಕ್ಕೆ ಒಂದಡಿ ಎಲ್ಲೂ ವೇಸ್ಟ್ ಆಗಬಾರ್ದು. ಇಲ್ಲ 3 ಅಡಿ ಗ್ಯಾಪ್ ಕೊಡ್ರೆ ಅಂದರೆ ವೇಸ್ಟ್ ಆಗುತ್ತೆ ಸರ್, ಅಲ್ಲೊಂದು ಟಾಯ್ಲೆಟ್ ರೂಮ್ ಮಾಡ್ಬಿಡೋಣ, ನಮಗೆ ಅಂಟು ಮುಂಟು ಆದಾಗ ಸ್ನಾನ ಮಾಡೋಕ್ಕೆ ಬೇಕು ಅಂದ್ಬಿಟ್ಟು ಇಲ್ಲಿ ಯಾವಾಗ ಟಾಯ್ಲೆಟ್ ರೂಮ್ ಮಾಡ್ತೀರಾ ನೋಡ್ರಿ, ಪೂರ್ತಿ ಟೋಟಲ್ ಗಾಳಿಯಲ್ಲಿ ಬ್ಲಾಕ್ ಆಯಿತು. ಯಾವಾಗ ಗಾಳಿ ಬ್ಲಾಕ್ ಆಗುತ್ತೆ ನಿಮ್ಮ ವ್ಯವಹಾರ ಎಲ್ಲ ಮಲ್ಕೊತಾ ಇರ್ತದೆ. ಹಾಗಾಗಿ ಮ್ಯಾಕ್ಸಿಮಮ್ ನಮಗಿಲ್ಲಿ ಖಾಲಿ ಬಿಡಲೇಬೇಕು. ನೀವು ಹೇಳ್ತೀರಾ ಸರ್ 30-40 ಸೈಟಲ್ಲಿ ಇದೆಲ್ಲ ನೋಡ್ಬೇಕಂತ, ನೋಡಿದ್ರೆ ನಿಮಗೆ ಒಳ್ಳೇದು, ನನಗೇನು ಬರಲ್ಲ ಅದರಿಂದ ಲಾಭ. ನೀವು ಚೆನ್ನಾಗಿರ್ಬೇಕು ಅಂತಲೇ ನಾನು ವರ್ಕೌಟ್ ಮಾಡಿ ನಿಮ್ಗೆ ಈ ವಿಷಯನ ತಿಳಿಸೋದು. ಹಾಗಾಗಿ ಮಾಡಿದ್ದೀರಾ ಸರಿ, ತಿದ್ಕೊಳ್ಳೋಕೆ ಇನ್ನೂ ಅವಕಾಶ ತುಂಬ ಇದೆ. ತಿದ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮನೆಯ ಹೊರಗಡೆ ವಾಯುವ್ಯದಲ್ಲಿ ಮೆಟ್ಲಿರುತ್ತಲ್ವಾ ನೋಡ್ರಿ, ಇದು ವಾಯುವ್ಯದಲ್ಲಿ ಮೆಟ್ಲಿರುತ್ತೆ, ಇಲ್ಲಿ ಮಾಡ್ಬಿಡ್ತಾರೆ ಬಾತ್ರೂಮ್ನ, ಇಲ್ಲಿ ಮಾಡ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ಡೋರ್ ತೊಗೊಂಡ್ಬಿಡ್ತಾರೆ. ಅಗ್ನಿ ಮೂಲೆಯಲ್ಲಿ ಡೋರ್ ತೊಗೊಂಡ್ರೆ ಟೆನ್ಷನ್ನು, ಬೆಂಕಿಯಿಂದ ಅಪಘಾತ, ಚೋರ ಭಯ ಇದೆಲ್ಲ ಆಗ್ತಾ ಇರ್ತದೆ. ಯಾವಾಗ ಇಲ್ಲಿ ವಾಯು ಮೂಲೆಯಲ್ಲಿ ನಮಗೆ ಒಂದು ರೂಮ್ ಒಂದು ಬ್ಲಾಕ್ ಆಯಿತು ಅಂದರೆ ವಾಯುವ್ಯ ಅಲ್ಲಿ ಗಾಳಿ ಸುತ್ತೋದಿಲ್ಲ, ಗಾಳಿ ಯಥೇಚ್ಛವಾಗಿ ಬರೋದಿಲ್ಲ. ನೀವು ಇಲ್ಲಿ ಓಪನ್ ಮಾಡ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ರಿ ಎಷ್ಟು ಗಾಳಿ ಬರ್ತದೆ ನಿಮ್ಮ ಮನೆ ಹತ್ರ ಅಂತ. ಅಟ್ಲೀಸ್ಟ್ ನಾವು ಹೇಳ್ತೀರಿ ಇದಾದರೂ ಬಿಟ್ಬಿಡಪ್ಪ, ನನಗೆ ಇಷ್ಟು ಬಿಟ್ಬಿಡಯ್ಯ, ಇದನ್ನು ಓಪನ್ ಮಾಡಿಸ್ಬಿಡ್ತೀನಿ, ಈ ಮೆಟ್ಲಾಗೇ ಇರಲಿ, ಮನೆಗೆ ಟಚ್ ಇರಲ್ಲ, ವಾಯುವ್ಯ ಓಪನ್ ಆಗ್ತದೆ, ಗಾಳಿ ಬರ್ತದೆ, ಬಿಡ್ರೆ ಅಂದರೂ ಕೇಳಲ್ಲ, ಇದಕ್ಕೆ ಟಚ್ ಮಾಡಿನೇ ಕಟ್ತಾರೆ. ಆಮೇಲೆ ಏನು ಮಾಡ್ತಾರೆ, ಮೆಟ್ಲು ತೊಗೊಂಡೋಗಿ ಕಾಂಪೌಂಡ್ ಟಚ್ ಮಾಡಿಬಿಡ್ತಾರೆ. ನಾವು ಹೇಳ್ತೀವಿ ಕಾಂಪೌಂಡ್ ಆದಮೇಲೆ 1 ಅಡಿ 2 ಅಡಿ 5 ಅಡಿ 10 ಅಡಿ ಎಷ್ಟಾಗುತ್ತೋ ಅಷ್ಟು ಬಿಟ್ಕೊಳ್ಳಿ. 30-40 ಇರೋರು ಕಡಿಮೆ ಬಿಟ್ಕೊಳ್ಳಿ, ಬಿಟ್ಕೊಳ್ಳಿ ಅಂದರೆ ಎಲ್ಲೂ 1 ಅಡಿ ವೇಸ್ಟ್ ಆಗಬಾರ್ದು. ಅಷ್ಟಗಳ ಮೈದಾನ ಇರ್ತದೆ. ತೊಗೊಂಡೋಗ್ಬಿಟ್ಟು ಟಾಯ್ಲೆಟ್ ರೂಮ್ನ ವಾಯುವ್ಯ ಮೂಲೆಯಲ್ಲಿ ಕಾಂಪೌಂಡ್ ಟಚ್ ಮಾಡಿನೇ ಕಟ್ಟೋದು. ಯಾಕಂದರೆ ಜಾಗ ವೇಸ್ಟ್, ಗೋಡೆ ವೇಸ್ಟ್ ಆಗ್ಬಿಡ್ತದೆ. ಕಾಂಪೌಂಡ್ ಟಚ್ ಮಾಡಿ ನೀವು ಕಟ್ಟಿದಾಗ ನಿಮ್ಮ ವ್ಯಾಪಾರಗಳೆಲ್ಲ ಮಲ್ಕೊತವೆ, ವ್ಯವಹಾರಗಳು ಯಾವುದೂ ನಡೆಯಲ್ಲ. ಏನು ನೀವು ಹೇಳ್ತಾ ಇರ್ತೀರ ಸರ್, ನಾನು ಬಿಸ್ನೆಸ್ ಮಾಡಿದೆ, ಮೆಡಿಕಲ್ ಸ್ಟೋರ್ ಮಾಡಿದೆ ಸರ್, ನಡೀತಾ ಇಲ್ಲ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ, ಸುಮಾರು ಜನ ಹೇಳ್ತಾರೆ. ಏನಕ್ಕೆ ಅಂದರೆ ವಾಯುವ್ಯ ಬ್ಲಾಕ್ ಮಾಡ್ತೀರಾ. ವಾಯುವ್ಯ ನೀವು ಓಪನ್ ಮಾಡಿದ್ರೆ ತುಂಬ ಅನುಕೂಲಸ್ಥರು, ಜಾಗ ದೊಡ್ಡದಾಗಿರೋರು, ಮೆಟ್ಲಾದ್ಮೇಲೆ ಬಿಡ್ರಿ 5 ಅಡಿ 10 ಅಡಿ ಬಿಟ್ಕೊಳ್ಳಿ. ಆದರೆ ಟಾಯ್ಲೆಟ್ ರೂಮ್ ಮಾಡಬಾರ್ದು. ನಿಮ್ಗೆ ಆಲ್ರೆಡಿ ಟಾಯ್ಲೆಟ್ ರೂಮ್ ಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೋಡ್ರಿ, ನಮ್ಮ ಮೆಟ್ಲಿಂದ 6 ಅಡಿ ಆದಮೇಲೆ ವಾಶ್ರೂಮ್ ಬರಬೇಕು. 6 ಅಡಿ ಆದಮೇಲೆ ಮತ್ತೆ ಟಾಯ್ಲೆಟ್ ರೂಮ್ ಆದಮೇಲೆ ಕಾಂಪೌಂಡ್ಗೂ ಟಾಯ್ಲೆಟ್ಗೂ ಮಧ್ಯ 8 ಅಡಿ ಜಾಗ ಇರಬೇಕು. ಆ ಥರ ಇರೋರು ಮಾಡ್ಕೊಂಡಿರೋರು ಮಾತ್ರ ನಿಮಗೆ ವಾಸ್ತವಿರುತ್ತೆ. ಜಾಗನೇ ಇರಲ್ಲ, ನಾನು ಹೇಳಿದ್ರು ಕೇಳಲ್ಲ, ನಾವೇನು ನಿಮ್ಮ ಹಣೆ ಬರಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸೈಟಿಂದ ಆಚೆ ಬರ್ತೀನಿ. ಯಾಕೆಂದರೆ ಅವ್ರು ನಾನು ಹೂ ಅನ್ನೋ ಗಂಟೆ ಬಿಡೋದೇ ಇಲ್ಲ ಆಚೆ, ಸೈಟಿಂದ ಆಚೆಗೆ. ಏನು ನಾವು ಹೂ ಅಂದ್ಬಿಟ್ರೆ ದೇವರೇ ಹೂ ಅಂದಂಗೆ ಆಗ್ಬಿಡ್ತದೆ ಕೆಲವರಿಗೆ. ನನ್ನ ಕೈಯಲ್ಲಿ ಹೂ ಅನ್ಸ್ಕೊಂಡ್ರೆ ಸಾಕಿಲ್ಲ, ಬರಬಾರ್ದು ಅಂದರೆ ಬರ್ಬೋದಾ ಸರ್, ನಾನು ಬರಬಾರ್ದು ಅಂತ ಹೇಳ್ತಾ ಇರ್ತೀನಿ, ಬರ್ಬೋದಾ ಸರ್, ಆಯ್ತು ಸರ್, ಟಕ್ಕನ್ನು ಫೋನ್ ಕಟ್ ಮಾಡ್ತಾರೆ. ಮತ್ತೆ ನಾನು ರಿಟರ್ನ್ ಮಾಡ್ತೀನಿ, ಬರಬಾರ್ದಯ್ಯ, ಹೇಳೋದು ಪೂರ್ತಿ ಕೇಳಿಸ್ಕೊಳ್ಳಿ ಅಂತ. ಹಾಗಾಗಿ ಯಾವತ್ತೂ ಅಷ್ಟೇ ನಾವು ವಾಯುವ್ಯನ ಉತ್ತರ ಖಾಲಿ ಇಟ್ಕೊಳ್ಳಿ ಅಂದರೂ ಕೇಳಲ್ಲ. 1.5 ಅಡಿ ಬಿಟ್ಕೊತೀನಿ ಅಂತೀರ, 2 ಅಡಿ ಬಿಟ್ಕೊತೀನಿ ಅಂತೀರ. ನಾನು ಹೇಳೋದು ಇಷ್ಟೇ, ಕಾಸು ಕೊಟ್ಟಂಗೆಲ್ಲ ಕಡಲೆ. ನೀವು ಎಷ್ಟು ಜಾಸ್ತಿ ಬಿಟ್ಕೊತೀರಾ ಫೈನಾನ್ಸ್ ಅಷ್ಟು ಚೆನ್ನಾಗಿರ್ತದೆ. ಇನ್ನು ವಾಯುವ್ಯದಲ್ಲಿ ಮನೆ ಒಳಗಡೆ ಸೆಕೆಂಡ್ ಬೆಡ್ರೂಮು, ಇಲ್ಲೊಂದು ವಾಶ್ರೂಮ್ ಅಂದು ಕಬರ್ಡ್ಸ್ ವುಡ್ ವರ್ಕ್ ಏನಾದರೂ ಮಾಡಿಸ್ಕೊಂಡಿರ್ತೀರ. ಇವ್ರಿಗೆ ನಿಮಗೆ ನೋಡ್ರಿ, ಇದು ಪಶ್ಚಿಮ, ಟೋಟಲ್ ನಮ್ಮ ಮನೆಗೆ ಪಶ್ಚಿಮ ವಾಯುವ್ಯ ಬಂದು ಉಚ್ಚಸ್ಥಾನ. ಇಲ್ಲೊಂದು ವೆಂಟಿಲೇಷನ್ ಕೊಟ್ಕೊಳ್ಳಿ, ಭಾರಿ ಒಳ್ಳೇದು. ಉಚ್ಚಸ್ಥಾನ ಬಾಗಿಲು ಕೊಡಬೇಕು. ಇಲ್ಲ ನಿಮ್ಗೆ ಅಲ್ಲಿ ಅನುಕೂಲ ಇದ್ದರೆ ವಾಶ್ರೂಮ್ ಈ ಕಡೆ ತೊಗೊಂಡು ಸ್ವಲ್ಪ ಮಿಡ್ಲ್ ಮಾಡಿ ಕೊಡ್ಬೋದು. ಅನುಕೂಲ ಇಲ್ಲ ಅಂದಾಗ ಟಾಯ್ಲೆಟ್ ರೂಮ್ ಏನು ಮಾಡಿರ್ತೀರಲ್ಲ ಅದಕ್ಕೆ ಪಶ್ಚಿಮ ವಾಯುವ್ಯದಲ್ಲಿ ಒಂದು ವೆಂಟಿಲೇಷನ್ ಕೊಟ್ಕೊಳ್ಳಿ. ಇದು ಮೊದಲನೇದು. ಎರಡನೇದು, ಇಲ್ಲಿ ಉತ್ತರ ವಾಯುವ್ಯದಿಂದ ನಮಗೆ ಗಾಳಿ ಬೆಳಕು ಬರಬೇಕು. ಏನಕ್ಕೆ ಅಂದರೆ ಫಸ್ಟ್ ಕ್ರಾಸ್ ವೆಂಟಿಲೇಷನ್, ಈ ಕಡೆಯಿಂದ ಗಾಳಿ ಬಂದರೆ ಆಚೆ ಹೋಗಿ ಜಾಗ ಇರಬೇಕು. ನೀವೇನು ಮಾಡ್ತೀರಾ ಸರ್, ಇಲ್ಲಿ ಮೆಟ್ಲು ಕಟ್ಬಿಟ್ಟಿದ್ದೀರಾ ಅಂತೀರಿ. ನೋಡಿ, ಆಗಲೇ ಮೆಟ್ಲು ಕಟ್ಟಿದ್ದು ತಪ್ಪು ಅಂತ ಹೇಳಿದೆ. ಅದ್ರ ಮೇಲೆ ಇನ್ನೊಂದು ತಪ್ಪು, ನಾರ್ತ್ಗೆ ನಾವು ವೆಂಟಿಲೇಷನ್ ಕೊಡೋಕ್ಕಾಗಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪೌರ್ಣಮಿ ದಿನ ಏನು ಚಂದ್ರನ ವೃದ್ಧಿ ಆಗಿರ್ತಾನಲ್ವ, ಬೆತ್ತಿಂಗಳು ಜಾಸ್ತಿ ಇರುತ್ತಲ್ವ, ಆ ಚಂದ್ರನ ವೃದ್ಧಿ ಆಗಿರ್ತಕ್ಕಂಥ ಬೆಳಕು ಈ ವಾಯುವ್ಯದಿಂದ ನಮ್ಮ ಮನೆಯೊಳಗಡೆ ಬರಬೇಕು. ನೀವು ಎಲ್ಲರೂ ಮೆಟ್ಲು ಕೊಟ್ಕೊಂಡಿರ್ತೀರ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಮನೆ ಬರ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ನಾರ್ತ್ ಖಾಲಿ ಇರುತ್ತೆ, ನಾರ್ತಿಂದ ಗಾಳಿ ಬೆಳಕು. ವಾಯುವ್ಯ ಅಂದ್ರೆ ವ್ಯವಹಾರ, ಬಿಸ್ನೆಸ್ಸು. ಹಾಗಾಗಿ ಮ್ಯಾಕ್ಸಿಮಮ್ ಇಲ್ಲಿ ಗಾಳಿ ಬೆಳಕು ಬಂದರೆ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತದೆ ಅಂತ ಹೇಳ್ತೀನಿ. ಈಗ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನನ ಮಾಡೋಣ. ಶ್ರುತಿ ಗಿರಿ ಅನ್ನೋರು ಆ ಹೆಣ್ಮಗು ಒಂದು ಪ್ರಶ್ನೆ ಕೇಳಿದೆ. ಏನಂತ ಅಂದರೆ, ಸರ್ ಉತ್ತರ ಈಶಾನ್ಯಗೆ ಎಲ್ಲರೂ ಪೂರ್ವ ಈಶಾನ್ಯದಲ್ಲಿ ಕೊಡ್ತಾರೆ, ಉತ್ತರ ಈಶಾನ್ಯದಲ್ಲಿ ಪಾತ್ರೆ ತೊಳೆಯೋ ಶಿಂಕ್ ಕೊಡ್ಬೋದು ಅಂತ. ಖಂಡಿತವಾಗೂ ಕೊಡ್ಬೋದು ಮೇಡಮ್, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ರತಿಮಾ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್ ನೀವು ಒಂದು ವಿಡಿಯೋದಲ್ಲಿ ದಕ್ಷಿಣದಲ್ಲಿ
ಕ್ಲಾಕ್ ವೈಸ್ ಬರಬೇಕು ಮೆಟ್ಲು ಅಂತ ಹೇಳಿದ್ದೀರಾ, ಇನ್ನೊಂದು ವಿಡಿಯೋದಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಬರಬೇಕು ಅಂತ ಹೇಳಿದ್ದೀರಾ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ದಕ್ಷಿಣ ನಿಜ ನಾನು ಹೇಳಿರೋದು. ಇಲ್ಲಿ ಅಗ್ನಿ ಮೂಲೆಯಲ್ಲಿ ನಮಗೆ ಮೆಟ್ಲು ಬಂದಾಗ ಮನೆಯಿಂದ ಹೊರಗಡೆ ಮೆಟ್ಲು ಬರುತ್ತಲ್ವ ಮೇಡಮ್, ಇದು ದಕ್ಷಿಣನೇ, ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ಸೇರೋಂಥ ಜಾಗ, ಇದು ಅಗ್ನಿ ಮೂಲೆ ಅಂತ ಕರಿತೀರಿ. ಇಲ್ಲಿ ಬಂದಾಗ ನಾವು ನೋಡ್ರಿ ಫಸ್ಟ್ ದಕ್ಷಿಣಕ್ಕೆ ಹತ್ತಿ ಬಲಭಾಗದಿಂದ ಉತ್ತರಕ್ಕೆ ಟರ್ನ್ ಆಗ್ತೀರಿ. ಇದು ಕ್ಲಾಕ್ ವೈಸ್ ಆಯಿತು, ಓಕೆನಾ. ಇಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಮಾಡಬಾರ್ದು, ಅವಾಗ ನಮಗೆ ಭಾರ ಬಂದು ಮನೆ ಹತ್ರ ಬೀಳುತ್ತೆ. ಇವಾಗ ನೋಡಿ 3 ಅಡಿ ಆದಮೇಲೆ ಭಾರ ಇದು ಸ್ಟಾರ್ಟ್ ಆಗೋದು, ಅವಾಗ ಇದು ಮೇಲೆ ಹೊರಟೋಗ್ಬಿಡುತ್ತೆ. 3 ಅಡಿ ಆದಮೇಲೆ ಭಾರ ಬೀಳ್ತಾ ಇದೆ. ಇನ್ನೊಂದು ನೀವು ಕೇಳಿರೋದು, ಇನ್ನೊಂದು ವಿಡಿಯೋದಲ್ಲಿ ನೀವು ಆಂಟಿ ಕ್ಲಾಕ್ ವೈಸ್ ಕೊಡಿ ಅಂತ ಹೇಳಿದ್ದೀರಾ. ನೋಡಿ ಇಲ್ಲಿ ಮಧ್ಯ ದಕ್ಷಿಣ ಮಧ್ಯ, ಈ ಕಡೆ ಅಡುಗೆ ಮನೆ ಇರುತ್ತೆ, ಈ ಕಡೆ ಮಾಸ್ಟರ್ ಬೆಡ್ರೂಮ್ ಇರುತ್ತಲ್ವಾ. ಇಲ್ಲಿ ನಾನು ಯಾವ ರೀತಿ ಹೇಳ್ತೀನಿ ನಿಮಗೆ, ಕಾರಣನೂ ಕೊಡ್ತೀನಿ. ಸತ್ಯ ಅನ್ಸಿದ್ರೆ ಫಾಲೋ ಆಗಿ, ಇಲ್ಲ ಅಂದರೆ ಬೇಡ. ಇಲ್ಲಿ ನಾವು ಕ್ಲಾಕ್ ವೈಸ್ ತೊಗೊಳಕ್ಕೆ ಹೋದಾಗ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಹಿಂಗೆ ತೊಗೊಂಡು ಬಲಭಾಗದಿಂದ ಟರ್ನ್ ಆಗಬೇಕು ಅಂತ ಇಟ್ಕೊಳ್ಳಿ, ಅಲ್ಲ ಎಡಭಾಗದಿಂದ ಆಗಬೇಕು. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ತೊಗೊಳಕ್ಕೆ ಹೋದಾಗ ಇದು ನೋಡಿ, ಇದು ಪೂರ್ವ, ಇದು ಪಶ್ಚಿಮ. ಇಲ್ಲಿಂದ ನಾವು ಹತ್ತಿ ಬಲಭಾಗದಿಂದ ಹಿಂಗೆ ಟರ್ನ್ ಆದರೆ ಅವಾಗ ಏನಾಗುತ್ತೆ, ಭಾರ ಇದು ಟೋಟಲ್ ಲ್ಯಾಂಡಿಂಗ್ ಬಂದು ಪೂರ್ವದಲ್ಲಿ ಇರುತ್ತೆ ಭಾರ. ಟೋಟಲ್ ನಾವು 2 ಪೂರ್ವ ಪಶ್ಚಿಮ ಮಾಡಿದ್ರೆ ನೋಡಿ, ಇದು ಹಿಂಗೆ ಡಿವೈಡ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ನೋಡ್ರಿ, ಇದು ಪೂರ್ವದಲ್ಲಿ ಭಾರ ಬಿತ್ತು. ಪೂರ್ವದಲ್ಲಿ ಭಾರ ಬಿದ್ದಾಗ ಮನೆ ಯಜಮಾನರಿಗೆ, ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ, ಮನೆಯ ಅಳಿಯಂದರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಸಕ್ಸಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಯಾವಾಗ ಪೂರ್ವದಲ್ಲಿ ಹೆಚ್ಚು ಭಾರ ಬಿತ್ತು ಅಂತ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಇದಾದ್ಮೇಲೆ ಇಲ್ಲಿಂದ ಬಂದು ಮೇಲೆ ಹೋದ್ರಲ್ವಾ, ನೋಡಿ ಅರ್ಧದಿಂದ ಈ ಕಡೆಗೆ ನೈಋತ್ಯ ಮೂಲೆಯಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದ್ರಿ, ನೀಚ ಸ್ಥಾನ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಇಲ್ಲತ್ತಿ ಎಡಭಾಗದಿಂದ ಮೇಲೆ ಹೋಗಿ, ಅವಾಗ ಏನಾಗುತ್ತೆ ನಮಗೆ ಈಸ್ಟ್ ಇದಾಯ್ತಲ್ವಾ, ವೆಸ್ಟಲ್ಲಿ ಭಾರ ಬಿದ್ದಂಗೆ ಆಗುತ್ತೆ. ಟೋಟಲ್ ಮೆಟ್ಲು ಭಾರ ಎಲ್ಲ ಬಂದು ಇಲ್ಲೇ ಸ್ಟಾರ್ಟಿಂಗ್ ಇಲ್ಲಿರುತ್ತೆ. ಅವಾಗ ಏನಾಯ್ತು, ಪಶ್ಚಿಮಕ್ಕೆ ಭಾರ ಬಿದ್ದಾಗ ಆಯಿತು. ಇದಾದ್ಮೇಲೆ ನಾವು ಇಲ್ಲಿಂದ ನಾವು ಹಿಂಗೆ ಮೇಲೆ ಹೋದಾಗ ನೋಡಿ, 2 ಭಾಗ ಮಾಡಿದ್ರೆ ನಮಗಿದು ದಕ್ಷಿಣ ಆಗ್ನೇಯದಿಂದ ಫಸ್ಟ್ ಫ್ಲೋರ್ಗೆ ಹೋದಾಗ ಆಯಿತು, ಉಚ್ಚ ಸ್ಥಾನ. ಇಲ್ಲಿ ನಾವು ಕ್ಲಾಕ್ ವೈಸ್ಗೆ ಹೋದಾಗ ನೀಚ ಸ್ಥಾನಕ್ಕೆ ಹೋಗ್ತೀರಿ, ಪೂರ್ವದಲ್ಲಿ ಭಾರ ಬೀಳುತ್ತೆ. ನಾನು ಹೇಳೋದು ನಿಮಗೆ ಸೈಂಟಿಫಿಕ್ ಆಗಿ ಹೌದು ನಿಜ ಇವ್ರು ಹೇಳ್ತಾ ಇರೋದು ಅನಿಸ್ಬೇಕು. ಅದಕ್ಕೋಸ್ಕರನೇ ನಾನು ದಕ್ಷಿಣ ಮಧ್ಯ ಭಾಗ ಬಂದಾಗ ಆಂಟಿ ಕ್ಲಾಕ್ ವೈಸ್ ಬನ್ನಿ, ಆಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. 1 ಪಶ್ಚಿಮ ಭಾರ ಬೀಳುತ್ತೆ, 2 ದಕ್ಷಿಣ ಆಗ್ನೇಯದಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತೀರಿ. 2 ಭಾಗ ಮಾಡಿದ್ರೆ ಇರೋದಕ್ಕಿಂತ ಬೆಟರ್. ಇನ್ನೊಂದು ಪ್ರಶ್ನೆ ನಾನು ಜ್ಯೋತಿ ಚೌಧರಿ ಅನ್ನೋರು ಕೇಳಿದ್ದಾರೆ. ಅವ್ರ ಪ್ರಶ್ನೆ ಏನಪ್ಪ ಅಂದರೆ, ಸರ್ ನಮ್ಮೆಲ್ಲ ನಾರ್ತ್ ವಿಂಡೋ ಇದ್ದಾವೆ, ನಮಗೇನು ತೊಂದರೆ ಇಲ್ಲ, ಆದರೆ ದೇವ್ರ ಫೋಟೋಗಳು ಅದಕ್ಕೆ ಹಾಕಿ ಕ್ಲೋಸ್ ಮಾಡ್ಬೋದಾ ಅಂತ. ನೋಡಿ ಮೇಡಮ್, ಅದೇನು ಹೇಳ್ತಾರೆ, ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತ, ಇದನ್ನೇ ಹೇಳೋದು. ನೀವು ಗಾಳಿ ಬೆಳಕು ಜಾಸ್ತಿ ಬರಬೇಕು ಅಂತ ನಾವು ವಿಂಡೋ ಕೊಡಿಸಿದ್ರೆ, ನೀವು ಅದಕ್ಕೆ ದೇವ್ರ ಫೋಟೋಗಳು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ನಿಮಗೆ ಬರ್ತಕ್ಕಂಥ ಫೈನಾನ್ಸ್ ಎಲ್ಲ ಅದಕ್ಕೆ ಸ್ಟಕ್ ಆಗಿಬಿಡುತ್ತೆ. ಹಾಗಾಗಿ ನಾರ್ತ್ ಮ್ಯಾಕ್ಸಿಮಮ್ ಓಪನ್ ಕೊಡಿ. ವಿಂಡೋ ಕೊಟ್ಬಿಟ್ರಿ ಅಂತಲ್ಲ, ವಿಂಡೋ ಓಪನ್ ಮಾಡಬೇಕು. ಗಾಳಿ ಬೆಳಕು ನಮ್ಮ ಮನೆ ಒಳಗಡೆ ಬಂದಾಗ ಅವಾಗ ನಮಗೆ ಲಕ್ಷ್ಮಿ ಬರ್ತಾಳೆ ಮನೆ ಒಳಗಡೆ. ನೀವು ಯಾವಾಗ ಮುಚ್ತೀರೋ ಲಕ್ಷ್ಮಿ, ಈ ಮನೆ ಎಲ್ಲ ಅಂತ ಕೋಟ್ಯಾಂತರ ಮನೆ ಇರ್ತವೆ, ಅಮ್ಮಕ್ಕ ಇನ್ನೊಂದು ಮನೆಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಹಾಗಾಗಿ ನಾರ್ತ್ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಮನೆ ಕಟ್ಟಬೇಕು ಅಂತಿದ್ರೆ ಇಂಜಿನಿಯರ್ ಹತ್ರನೋ ಆರ್ಕಿಟೆಕ್ಟ್ ಹತ್ರನೋ ಫಸ್ಟ್ ಒಂದು ಪ್ಲ್ಯಾನ್ ಮಾಡಿಸಿ, ನೆಕ್ಸ್ಟು ನಮ್ಮ ಹತ್ರ ಬಂದರೆ ಅದನ್ನು ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿಕೊಡ್ತೀರಿ. ನಾವು ಪ್ಲ್ಯಾನ್ ಮಾಡೋದಿಲ್ಲ, ಬರೀ ಜಸ್ಟ್ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿಕೊಡ್ತೀರಿ. ನಾವು ವಾಸ್ತು ಹೇಳೋದು ಅದಕ್ಕೆ ಅಂತ ಅವ್ರು ತುಂಬ ಓದಿರ್ತಾರೆ. ಒಂದು ರಾಡ್ ಎಲ್ಲಿ ಬರಬೇಕು, ಬೀಮ್ ಎಲ್ಲಿ ತೊಗೊಬೇಕು, ಕಾಲಮ್ ಬಾಕ್ಸ್ಗೆ ಎಷ್ಟು ರಾಡ್ ಹಾಕಬೇಕು ಅದು ನಮಗೆ ಗೊತ್ತಾಗಲ್ಲ, ಯಾಕಂದರೆ ನಾವು ಅದು ಓದಿರಲ್ಲ. ಅವ್ರು ಅದೇ ಕೆಲಸವಾಗಿ 5 ವರ್ಷ ಓದಿರ್ತಾರೆ. ಅವ್ರ ಸಜೆಷನ್ ತೊಗೊಂಡು ಆಮೇಲೆ ನನ್ನ ಹತ್ರ ಬನ್ನಿ. ನಿಮಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರು ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಮ ಮನೇಲಿ ಏನೇನು ತೊಂದರೆ ಆಗ್ತಾ ಇದೆ ಅಂತ 90% ನಾನು ನಿಮ್ಮ ಮನೆಗೆ ಮ್ಯಾಚ್ ಮಾಡಿ ಬರ್ತೀನಿ. ನಿಮ್ಮ ಮನೇಲಿ ನಡ್ತಾ ಇರೋದನ್ನ ನಾನು 90% ಹೇಳ್ತೀನಿ. ಹೌದು, ಅವಾಗ ಸತ್ಯ ಅನಿಸಿದ್ರೆ ನಿಮ್ಮ ಮನೇನ ಆರ್ಡ್ರ್ ಮಾಡಿಕೊಂಡು ನಿಮ್ಮ ಜೀವನನ ಚೆನ್ನಾಗಿಟ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.